ಜನ್ಮದ ನಂಟು ಬ್ರಹ್ಮ ಗಂಟು ಬ್ರಹ್ಮ ಗಂಟು. ನನ್ನ ಮದುವೆಯಂತೆ, ಓಹ್ ನನ್ನ ಮದುವೆಯಂತೆ, ಖ್ಯಾತನ ಜೊತೆ ಮದುವೆಯಂತೆ. ಲಕ್ಕಿ ನಿನ್ಗೆ ಬೇಕಾ? ಗೀತಾ ಒಳ್ಳೆ ಹುಡುಗಿ, ಲಕ್ಕಿ ಅವಳಿಗೆ ಸಿಗ್ತಾನೆ. Whoever loves somebody the most, they will get that person. ಹೋಗ್ ಸುಮತಿ, ಲಕ್ಕಿನ್ ಕರ್ಕೊಂಡು ಬಾ ಹೋಗು. ನರಸಿಂಹ, ಲಕ್ಕಿನ್ ಕರ್ಸೋದಿರ್ಲಿ, ಮೊದಲು ಸೊಸೆನ್ ಕರ್ಸಿ. ಗಿರಿಜಮ್ಮ ಬಂದೆ. ಗೀತನ್ ಕರ್ಕೊಂಡ್ ಬನ್ನಿ. ಸರಿ. ಗುಣಮ್ಮ ಕೂತ್ಕೊಳ್ಳೆ. ನಾನು ಕೂತ್ಕೊಳ್ಳಲ್ಲ. ಹಾಗಂದ್ರೆ? ನಾನು ಹಸೆ ಮಣೆ ಮೇಲೆ ಕೂತ್ಕೊಳ್ಳಲ್ಲ ಅಂದೆ. ನಿನ್ನ ಕೊನೆ ನಿರ್ಧಾರಣ? ಹೌದು. ಈ ಮದುವೆ ಆಗೋಲ್ಲ. ಆಗಲ್ಲ. ನರಸಿಂಹಣ್ಣ ಒಬ್ಬರೇ ಬಂದ್ರಿ, ಲಕ್ಕಿ. ನನ್ನ ಕ್ಷಮಿಸ್ಬಿಡಮ್ಮ. ಕ್ಷಮಿಸ್ಬಿಡು ಅಂದ್ರೆ? ಹಿರಿಯರು, ನೀವು ಹಾಗೆಲ್ಲ ಹೇಳ್ಬಾರ್ದು. ನರಸಿಂಹ ಇನ್ನೂ ಬಂದೇ ಇಲ್ಲ. ನನಗೂ ಅದೇ ಆತಂಕ ಆಗ್ತಿದೆ ಅತ್ತೆ. ಹೇ ಗೀತಾ, ಯಾಕೆ ಹೀಗೆ ಗರ ಬಡ್ದೋಳ್ತಾರ ನಿಂತಿದ್ಯಾ? ಆ ದೇವರಲ್ಲಿ ಕೇಳ್ಕೊ, ಎಲ್ಲ ಒಳ್ಳೇದಾಗತ್ತೆ. ನಾನೇನು ಕೇಳ್ಕೊಳ್ಳಲ್ಲಮ್ಮ. ನನ್ನ ಹಣೆ ಬರ್ದಲ್ಲಿ ಹೇಗಿದೆಯೋ ಹಾಗೆ ಆಗುತ್ತೆ. ಮುಂಡು ನಿಮ್ಮ ಮಗಳು. ಅಮ್ಮ, ನರಸಿಂಹಣ್ಣ ಬಂದ್ರು. ನರಸಿಂಹಣ್ಣ ಒಬ್ಬರೇ ಬಂದ್ರಿ, ಲಕ್ಕಿ. ನಿನಗೆ ನಿನ್ ಮಗಳು ಅನ್ನೋ ಪ್ರೀತಿ, ಅದಕ್ಕೆ ಹಿಂಗ್ ಮಾತಾಡ್ತೀಯ? ಹೋಗಪ್ಪ, ನಗ್ತಿದ್ಯಾ ನೀನು? ನನಗೆ ಅವ್ರದೇ ಚಿಂತೆ ಆಗಿದೆ. ಲಕ್ಕಿ ಅವ್ರಿಗೆ ಎಂತ ಹೆಂಡತಿ ಬೇಕು ಅಂತ ಆಸೆ ಇತ್ತು, ನಾನ್ ಸಿಕ್ಬಿಟ್ಟಿದ್ದೀನಿ. ಅದನ್ನೇ ಪುಟ್ಟ ಬ್ರಹ್ಮಗಂಟು ಅಂತ ಹೇಳೋದು. ಬ್ರಹ್ಮ ಗಂಟು ಹಾಕುವಾಗ ಯಾರಿಗೆ ಯಾರನ್ನ ಗಂಟಾಕಿರ್ತಾನಂತ ಹೇಳೋಕ್ಕಾಗಲ್ಲ. ಹಾಗೆ ಅದನ್ನು ಬಿಡಿಸೋಕ್ಕೂ ಆಗಲ್ಲ. ನೀನು ಅದ್ರ ಬಗ್ಗೆ ಯೋಚನೆ ಮಾಡಬೇಡಮ್ಮ. ನೀನು ಇಲ್ಲಿದ್ದಾಗ ಹೇಗಿರ್ತಿದ್ಯೋ ಅಲ್ಲೂ ಹಾಗೇ ಇರು. ಅಲ್ಲಿ ನನ್ನ ಸ್ನೇಹಿತ ನರಸಿಂಹ ಇದ್ದಾನೆ, ಚೆನ್ನಾಗಿ ನೋಡ್ಕೋತಾನೆ, ನನಗಿಂತಲೂ ಚೆನ್ನಾಗಿ ನೋಡ್ಕೋತಾನೆ. ಒಂದ್ ಹೊತ್ತು ಉಪವಾಸ ಇದ್ರು ಪರವಾಗಿಲ್ಲ ಅಪ್ಪ, ತವ್ರ ಮನೆನೇ ಅಲ್ವಾ? ಇಲ್ಲ ಪುಟ, ಕಷ್ಟಗಳು ಸುರಿಮಳೆ ಬಿದ್ರೂ ಪರವಾಗಿಲ್ಲ. ಗಂಡನ ಮನೆನೇ ನಿನ್ನ ಮನೆ.
ಕಷ್ಟಗಳನ್ನೆಲ್ಲ ಮೀರಿ ನೀನು ನಿಲ್ತೀಯಲ್ಲ, ಆಗ ಆ ಮನೆಯವರು ನಿನ್ನವರಾಗ್ತಾರೆ. ನಿನಗೆ ಆ ಮನೆ ಯಜಮಾನಿಕೆ ಚುಕ್ಕಾಣಿ ಸಿಗೋದು ನೀನು ಆ ಕಷ್ಟದ ಹಾದಿಗಳನ್ನೆಲ್ಲ ದಾಟಿದ ಮೇಲೆ. ನನಗಿದೆಲ್ಲ ಏನು ಬೇಡಪ್ಪ, ಎಲ್ರ ಪ್ರೀತಿ ವಿಶ್ವಾಸ ಸಿಕ್ಕಿದ್ರೆ ಸಾಕು. ಅದ್ಯಾಗೋ ನಿನಗೆ ಸಿಕ್ಕತ್ತಮ್ಮ. ಒಳ್ಳೇದಾಗ್ಲಿ ಪುಟ್ಟ. ಅಪ್ಪ, ಖಾಲಿ ಸೇರಿಟ್ರೆ ಅಪ್ಶಕುನ ಅಲ್ವಾ? ಸೊಸೆ ನಮ್ಮ ಮನೆ ಒಳಗಡೆ ತುಂಬಿಸ್ಕೋಬೇಕಾದ್ರೆ ಈ ರೀತಿ ಅಪ್ಶಕುನ ಆದ್ರೆ ನಾಳೆ ಇನ್ನೇನೆಲ್ಲ ಆಗತ್ತೆ? ಎಲ್ಲಿ ಪ್ರೀತಿ ಇರ್ತದೋ ಅಲ್ಲಿ ಹೆದರಿಕೆನೂ ಇರ್ತದೆ. ಎಷ್ಟು ಚಂದ ಇದ್ದು ಅಲ್ದ ಈ ಸಾಗರ. ಬಂಗಾರೆ ಪಡುವ ಇನ್ನು ತೀರಿಸ್ತೀನಿ ಹೊತ್ಕಣ. ನನ್ನ ಹೆಂಡತಿಯಿಂದ ಪಾತ್ರ ಮಾಡಿಸಿ ದುಡ್ಡು ಸಂಪಾದನೆ ಮಾಡ್ತಿದ್ದಲ್ರು, ಅವಳಿಗೆ ವಿಷ ಸಾಯಿಸಿದಲ್ರು. ನಾಳೆ ರಿಹರ್ಸಲ್ ಇದೆ, ನಾಡಿದ್ದು ಶೋಗೆ. ಯಾವ ನಾಟಕ? ಅದೇ ನಾಟಕ. ಹೌದು, ಸೌಮ್ಯ ಅವ್ರು ಮಾಡಿದ ಕಾವೇರಿ ಪಾತ್ರನ ಯಾರು ಮಾಡ್ತಿದ್ದಾರೆ? ಒಂದು ನಿಮಿಷ. ಸೌಮ್ಯ ಅವ್ರ ಸಾವು ಕೊಲೆ ಅಂತ ಪ್ರೂವ್ ಆಗಿದೆ. ನಿಮ್ಮನ್ನ ಎಂಕ್ವೈರಿ ಮಾಡಬೇಕು. ಅದಕ್ಕೆ ನೀವು ಇಲ್ಲೇ ಇರಬೇಕು. ಈ ಸಲ ಆಸ್ಪತ್ರೆ ಟೆಂಡರ್ ಗೆದ್ದಿರೋದು ಪ್ರತಾಪ ರುದ್ರವರು. ಈ ನನ್ನ ಮಗ ಮಾಡಿದ ಕೆಲಸದಿಂದಲೇ ಇವತ್ತು ಟೆಂಡರು ನಮ್ಮ ಕೈ ಬಿಟ್ಟು ಹೋಗಿದ್ದು. ಗೊತ್ತಿದ್ದು 3 ಜನಕ್ಕೆ, ಒಂದು ನನಗೆ, ಇನ್ನೊಂದು ನಿಮಗೆ, ಇನ್ನೊಂದು ಅಬ್ಬೆಗೆ. ನಾನು ನನ್ನ ಕಾಲ ಮೇಲೆ ಚಪ್ಪಲಿ ಹೇಳ್ಕೊಳ್ಳೋ ಕೆಲಸ ಯಾಕೆ ಮಾಡಲಿ ಹೇಳಿ? ಅಬ್ಬೆ ಅಂತೂ ಮನೆ ಬಿಟ್ಟು ಹೊರಗೆ ಹೋಗೋದೇ ಇಲ್ಲ. ಇನ್ನು ಉಳ್ದವ್ರು ಯಾರು? ನೀವು. ಅದಕ್ಕೇನೆ ರುದ್ರವಂಶದವ್ರ ಜೊತೆ ಸೇರ್ಕೊಂಡು ಪ್ರತಾಪ್ಗೆ ಟೆಂಡರ್ ಬಗ್ಗೆ ಹೇಳಿದಾರಂತೆ. ಏನೋ ಆನಂದ, ಹುಡುಗಿನ ನೋಡ್ಕೊಂಡಿದ್ದೀಯೋ ನಾವು ನೋಡ್ಬೇಕು? ಅಯ್ಯೋ ಬೇಡ ಅಪ್ಪಾಜಿ, ನನ್ಗೆ ಆ ಮದುವೆ ಏನು ಬೇಡ, ನಾನು ಒಬ್ಬನೇ ಆರಾಮಾಗಿದ್ದೀನಿ. ಆಹಾ ಆನಂದಣ್ಣ, ನಮಗೆಲ್ಲ ಗೊತ್ತು. ಕಿವಿ ಆನಂದ್ ಅವ್ನ ಗರ್ಲ್ ಫ್ರೆಂಡ್ ಬರ್ಡೇಗೆ ಸರ್ಪ್ರೈಸ್ ಗಿಫ್ಟ್ ಕೊಡಬೇಕು ಅಂತ ನನಗೆ ಹೇಳಿ ಆನ್ಲೈನಲ್ಲಿ ತರಿಸಿರೋದು. ನಮ್ಮ ಮಗಳು ನಮ್ಮ ಮಾತು ಮೀರಲ್ಲ ಅಂತ ಅನ್ಕೊಂಡಿದ್ವಲ್ಲ, ಅದಕ್ಕೆ ಇವಳು ನಮಗೆ ಕೊಟ್ಟಿರೋ ಉತ್ತರ ಕಂಡ್ರಿ ಇದು. ನೀವಾದ್ರೂ ನನ್ನ ನಂಬ್ತೀರಾ ಅಲ್ವಾ? ನಿನಗೆ ಒಳ್ಳೇದು ಕೆಟ್ಟದು ಯಾವುದು ಅಂತ ನಮಗೆ ಗೊತ್ತಾಗಲ್ಲ ಅಂತ ನೀನೇ ಈ ತೀರ್ಮಾನಕ್ಕೆ ಬಂದ್ಯಾ? ಏನೇ ಆಗಲಿ, ಇದಕ್ಕೆ ಆ ಟೀಚರ್ ತಾಯಿ ಒಪ್ಕೊಳ್ಳೇಬಾರ್ದು. ರೂಪ ತಗೊಂಡು ಹೋಗಿ ಹರ್ಷನ್ ಕೊಲೆ ಮಾಡಿದಾದ್ರು ಯಾರು?
ನಾನೇ ನಿನ್ನ ರೂಪದಲ್ಲಿ ಹೋಗಿ ಹರ್ಷನ್ ಕೊಂದಿದ್ದು ನಾನೇ ಮಯೂರಿ. ಅಷ್ಟೇ ಅಲ್ಲ, ಮೊದಲು ಹರ್ಷನ್ ರೂಪ ತಗೊಂಡು ನಿನ್ನ ಬಗ್ಗೆ ಮನೆಯವ್ರಿಗೆ ತಪ್ಪು ಅಭಿಪ್ರಾಯ ಬರೋ ಹಾಗೆ ಮಾಡಿದ್ದು ನಾನೇ. ನಿನ್ನ ಮತ್ತೆ ಅರ್ಜುನ್ ಮದುವೆ ಮುರಿಯೋ ಹಾಗೆ ಮಾಡಿದ್ದು ನಾನೇ. ರಾಣದೀರ ಅಂದ್ರೆ ನೀವೇನಾ? ರಾಣಿ ನೋಡಿ ಸರ್, ನಿಮ್ಗೊಂದು ಜಾಬ್ ಇಂಟರ್ವ್ಯೂ ಲೆಟರ್ ಬಂದಿದೆ ಸರ್. ಹಲೋ, ಏನ್ ಕನಸು ಕಾಣ್ತಿದ್ಯಾ? ಆ ಕನ್ಸಲ್ಲ ಇವತ್ತು ನನ್ಸಾಗಲ್ಲ. ಒಳಗಡೆ ಕೆಲ್ಸ ನೋಡ್ಕೋ ಹೋಗು. ನಾನ್ ಕೆಲಸ ನೋಡ್ಬೇಕಾ?